ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ, ಇನ್ನು ಯಾರೂ ಎದ್ದಿಲ್ಲ. ಸಾನುಗಂತೂ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಇನ್ನು ರಾಜೇಶ್ ಇವತ್ತು ಆಫೀಸ್ ಇಲ್ಲ, ರಜಾ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಲೇಟಾಗಿ ಹೇಳ್ತಾರೆ. ನನಗೆ ದಿನ ಒಂದೇ ಟೈಮಿಗೆ ಹೇಳ್ತೀನಿ ಅನ್ನೋ ಥರ ಇಲ್ಲ. ಒಂದೊಂದು ದಿನ ಒಂದೊಂದು ಟೈಮ್ಗೆ. ಸಮ್ಟೈಮ್ಸ್ ಅರ್ಲಿ ಮಾರ್ನಿಂಗ್ ಎದ್ದಿರ್ತೀನಿ. ಆಗ ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ಟು ಅಂದರೆ ಎಡಿಟಿಂಗ್ ಮಾಡ್ತೀನಿ, ಸೈಲೆಂಟಾಗಿ ಕೂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡಿದೆ. ಆಮೇಲೆ ಹೋಗಿ ನಿದ್ದೆ ಬರೋಂಗಾದರೆ ಮತ್ತೆ ಮಲಗಿಬಿಟ್ಟಿರ್ತೀನಿ. ಇವತ್ತು ಆ ಥರ ಏನೂ ಇಲ್ಲ, ಪ್ರಾಪರ್ ಟೈಮ್ಗೆ ಎಚ್ಚರ ಆಯಿತು. ಸೊ ಎದ್ದು ನೀರು ಕುಡಿತಾ ಇದ್ದೆ. ಹಾಗೆ ಬಾಲ್ಕನಿಲಿ ಬಂದರೆ ಗಿಡಗಳಲ್ಲಿ ಕೆಲವೊಂದು ಒಣಗೋಗಿರೋ ಅಂಥ ಎಲೆಗಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲೆಗಳೆಲ್ಲನೂ ಅಂದರೆ ಗಿಡ ಯಾವುದೂ ಒಣಗಿಲ್ಲ, ಫ್ರೆಶ್ ಆಗೇ ಇದೆ. ಆದರೆ ಅದರ ಜೊತೆ ಒಂದೇ ಒಂದು ಒಣಗೋಗಿರೋ ಎಲೆ ಇದ್ದರೂ ಕೂಡ ಡಲ್ಲಾಗಿ ಕಾಣುತ್ತೆ, ಎಲ್ಲನೂ ಒಣಗೋಗಿರೋ ಥರ ಕಾಣುತ್ತೆ. ಅದಕ್ಕೆ ಜಸ್ಟ್ ಅದನ್ನು ರಿಮೂವ್ ಮಾಡಿದ್ರೆ ಫುಲ್ ಫ್ರೆಶ್ ಆಗಿ ಕಾಣುತ್ತೆ ಅಲ್ವಾ. ಸೊ ನನಗೆ ಫುಲ್ ಫ್ರೆಶ್ ಗಿಡಗಳು ಇಷ್ಟ. ನನಗೆ ಈ ಬಾಲ್ಕನಿ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಎಲ್ಲನೂ ಗ್ರೀನು. ನನಗೆ ಇಷ್ಟ ಇದ್ದಿದ್ದು ಕೂಡ ಅದೇನೆ. ನಾನು ಮನೆಗೆ ಬಂದಾಗ ಇಲ್ಲಿ ನಾನು ಏನು ಬಟ್ಟೆಗಳು ಹಾಕಬಾರ್ದು, ಇದನ್ನು ತುಂಬಾ ಗ್ರೀನರಿಯಾಗಿ ಡೆಕೋರೇಟ್ ಮಾಡಬೇಕು ಅಂತ ಗಿಡಗಳು ಇಟ್ಟಿದ್ದು ನಾನಲ್ಲಿ. ಅದು ಬಿಟ್ಟರೆ ಇನ್ನೇನೂ ಸಾಮಾನು ಇಟ್ಟಿಲ್ಲ ನಾನು. ಸೊ ಅದೇ ಥರ ಈಗ ಗ್ರೀನ್ ಗ್ರಾಸ್ ಕೂಡ ಹಾಕಿರೋದ್ರಿಂದ ಫುಲ್ ಗ್ರೀನಾಗಿ ಕಾಣುತ್ತೆ. ಆ್ಯಂಡ್ ಐ ಲವ್ ದಿಸ್ ಸ್ಪೇಸ್. ಸೊ ಈಗ ನೀರು ಕುಡಿದು ಬಂದು ಕಿಚನ್ ಕೆಲಸ ಶುರು ಮಾಡಬೇಕು. ಉಪ್ಪಿನಕಾಯಿದು ತೆಗ್ದಿಟ್ಟಿದ್ದೀನಿ, ನೋಡ್ಬೋದು. ಫ್ರಿಜ್ಜಿಂದ ಏನೇನು ನನಗೆ ಬೇಕೋ ಅದನ್ನೆಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಲೈಕ್ ಹಾಲು, ಆಮೇಲೆ ಇವತ್ತು ದೋಸೆ ಮಾಡೋಣ ಅಂತಿದ್ದೀನಿ, ಅದಕ್ಕೆ ಹಿಟ್ಟು, ಎಲ್ಲನೂ. ಉಪ್ಪಿನಕಾಯಿ ಹಾಕೋದನ್ನು ತೋರಿಸಿ ಅಂತ ಒಂದು ಕಾಮೆಂಟ್ ಬಂದಿತ್ತು, ಇನ್ನೊಂದು ಸಾರಿ ತೋರಿಸಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿದ್ನ ಇಲ್ವಾ ನೆನಪಿಲ್ಲ, ನೋಡ್ತೀನಿ ಆ ವಿಡಿಯೋ ಎಲ್ಲಿ ಹಾಕಿದ್ದೀನೋ ಅದು ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಫೋನಲ್ಲಿಲ್ಲ, ಯಾವುದೋ ಒಂದು ಫೋಲ್ಡರಲ್ಲಿ ಹಾಕ್ಬಿಟ್ಟಿರ್ತೀನಿ. ಸೊ ಅದನ್ನು ಹುಡುಕಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಮೊದಲೇ ಶೇರ್ ಮಾಡಿದ್ನಲ್ಲ ಅಂದ್ಕೊಂಡೇನೋ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ನೀವು ಕೇಳಿದ್ರಲ್ವಾ, ಅದನ್ನು ಹುಡುಕಿ ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಬೆಳಿಗ್ಗೆನ ಕೆಲಸ ಶುರು ಮಾಡಬೇಕು. ಅದಕ್ಕೆ ನೋಡಿ, ನೆನ್ನೆ ರಾತ್ರಿ ಒರೆಸಿರಲಿಲ್ಲ, ಅದಕ್ಕೆ ಇವತ್ತು ಬೆಳಿಗ್ಗೆ ಒರೆಸ್ಕೊಳ್ತಾ ಇದ್ದೀನಿ. ಸ್ಕೂಲ್ ಇರೋ ದಿನ ಆದರೆ ಮ್ಯಾಂಡೇಟ್ರಿಯಾಗಿ ರಾತ್ರಿ ಹೊತ್ತೇನೆ ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ. ಸ್ಕೂಲ್ ಇಲ್ವಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ಅನ್ನೋ ಥರ ಮಾಡ್ಕೊಳ್ತಾ ಇರ್ತೀನಿ ಬೆಳಿಗ್ಗೆ ಹೊತ್ತು. ಅಂದರೆ ನಾನು ಬೇಗ ಎಚ್ಚರ ಆಗಿರುತ್ತೆ, ಬೇರೆಯವರೆಲ್ಲ ಯಾರೂ ಎದ್ದಿರಲ್ಲ. ಇನ್ನೇನು ಬೇಗ ತಿಂಡಿ ಮಾಡಬೇಕು ಅಂತ ಟೆನ್ಷನ್ ಇರಲ್ಲ. ಅದಕ್ಕೆ ಕೆಲಸ ಬೆಳಿಗ್ಗೆ ಮಾಡ್ಕೊಳ್ಬೋದು ಅಂತ ಬಿಟ್ಬಿಟ್ಟಿರ್ತೀನಿ. ಒಂದು 10 ನಿಮಿಷ ಎಕ್ಸ್ಟ್ರಾ ತೊಗೊಳುತ್ತೆ ಅಷ್ಟೇ. ನೆನ್ನೆ ತಂದಂಥ ಸಾಮಾನು ಇನ್ನೂ ಸೆಟ್ಲು ಮಾಡಿರಲಿಲ್ಲ. ಅಂದರೆ ಹಾಲು ಅಥವಾ ಸೊಪ್ಪುಗಳೇನಾದರೂ ಇದ್ದರೆ ತಕ್ಷಣಕ್ಕೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಬಾಕಿದೆಲ್ಲನೂ ಓಕೆ ಇರ್ಬೋದು ಹೊರಗಡೆನೆ ಅನ್ನೋ ಹಾಗಿದ್ರೆ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೀನಿ. ಸೊ ಇವಾಗೆಲ್ಲನೂ ತೆಗೆದುಕೊಳ್ತಾ ಇದ್ದೀನಿ. ಒಂದು ರಾತ್ರಿ ಬಿಟ್ಟಿದ್ದೆ ಅಷ್ಟೇ, ಆಲ್ರೆಡಿ ಅದರಲ್ಲಿ ಕಾಕ್ರೋಚ್ ಸೇರ್ಕೊಂಡ್ಬಿಟ್ಟಿದೆ. ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ಅದು ಎಲ್ಲಿಂದ ಬರ್ತಾ ಇದೆ ಅಂತ. ಕಾಕ್ರೋಚ್ ಜಾಸ್ತಿ ಆಗಿಬಿಟ್ಟಿದೆ. ಮೇ ಬಿ ನಾನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಈಗ ಸಮ್ಮರ್ ಹಾಲಿಡೇಸ್ ಶುರು ಆದಾಗಲಿಂದ ಮಾಡಿಲ್ಲ. ಅದ್ರ ಮುಂಚೆ ಸಾನುಗೆ ಓದಿಸ್ಬೇಕಿತ್ತು ಅಂತ ಆವಾಗಲೂ ಮಾಡಿಲ್ಲ. ಅದಕ್ಕೆ ಇರಬೇಕು, ಜಾಸ್ತಿ ಆಗಿಬಿಟ್ಟಿದೆ. ಈಗ ಬರೋಣ ನಮ್ಮ ಡಿಶ್ ವಾಷರ್ ರಿವ್ಯೂ ಪಾರ್ಟ್ಗೆ. ಡಿಶ್ ವಾಷರ್ ಈಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಜಸ್ಟ್ ಲೈಕ್ ವಾಷಿಂಗ್ ಮಿಷಿನ್ ಹೇಗೆ ನಾವು ಯೂಸ್ ಮಾಡ್ತೀವೋ, ಅದನ್ನು ಹೇಗೆ ನಾವು ಅಡಿಕ್ಟ್ ಆಗಿದ್ದೀವೋ ಅದಕ್ಕೆ. ಎಲೆಕ್ಟ್ರಾನಿಕ್ಸಲ್ಲಿ ಫ್ರಿಡ್ಜ್ ಇರ್ಬೋದು, ಮಿಕ್ಸಿ ಇರ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಇರ್ಬೋದು. ಅದೇ ಥರ ಈಗ ನನಗೆ ಡಿಶ್ ವಾಷರ್. ಅದು ಇಲ್ಲದೆ ನನಗೆ ಕೆಲಸಗಳು ನಡೆಯೋದಿಲ್ಲ. ಇದು ತುಂಬಾ ಯೂಸ್ಫುಲ್ಲು. ನೀವು ಕೇಳ್ಬೋದು, ಇದು ಕ್ವಾಲಿಟಿ ಚೆನ್ನಾಗಿ ಬರುತ್ತಾ, ವಾಶ್ ಕ್ವಾಲಿಟಿ ಅಂತ. ಆ್ಯಕ್ಚುಲಿ ನಾನು ಡೈಲಿ ಹಾಕೋದಿಲ್ಲ, 2 days once ಹಾಕೋದ್ರಿಂದ ನನಗೆ ಸಿಂಕ್ ತುಂಬೋಗುತ್ತೆ ಅಂತ ಹೇಳಿಬಿಟ್ಟು ಊಟ ಮಾಡಿದ ತಕ್ಷಣವೇ, ಏನಾದರೂ ತಿಂದಿದ್ದು ಕುಡಿದಿದ್ದ ತಕ್ಷಣವೇ ಅದನ್ನು ನೀರಲ್ಲಿ ಜಾಲಿಸ್ಬಿಟ್ಟು ಹೊರಗಡೆ ಒಂದು ಸಿಂಕ್ ಇದೆ, ಅಲ್ಲಿಟ್ಬಿಡ್ತೀವಿ. ಸೊ ಅದರಲ್ಲಿ ಕಲೆಗಳಾಗಲಿ ಕೊಳೆ ಆಗಲಿ ಏನೂ ಇರೋದಿಲ್ಲ. ಆಮೇಲೆ ಸೆಕೆಂಡ್ ಡೇ ಮಧ್ಯಾಹ್ನ ಅಥವಾ ಸಂಜೆ ಆಫ್ಟರ್ 4th or 5th ಮೀಲ್ ನಾನು ಡಿಶ್ ವಾಷರ್ಗೆ ಹಾಕೋದು. ಸೊ ಡಿಶ್ ವಾಷರಲ್ಲಿ ಈ ಥರ ಜೋಡಿಸ್ತಿದ್ದೀನಿ ನೋಡಿ. ಈ ಥರ ಜೋಡಿಸಿದ್ರೇ ಅದು
ನೀಟ್ ಆಗೋದು. ಆ್ಯಂಡ್ ಇದರಲ್ಲಿ ಬಿಸಿನೀರಲ್ಲಿ ವಾಶ್ ಆಗುತ್ತೆ, ಡಿಟರ್ಜೆಂಟಲ್ಲಿ ವಾಶ್ ಆಗುತ್ತೆ. ಶೈನ್ಗೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಯೂಸ್ ಮಾಡ್ತೀವಿ. ಹಾರ್ಡ್ ವಾಟರ್ದು ಸ್ಟೇನ್ ಇರಬಾರ್ದು ಅಂತಾನೆ ಸಾಲ್ಟ್ ಯೂಸ್ ಮಾಡ್ತೀವಿ. ಆ ಥರ ಇರೋದ್ರಿಂದ ಇಟ್ ವರ್ಕ್ಸ್ ವೆರಿ ವೆಲ್. ನಾವು ಡೈರೆಕ್ಟ್ ಪಾತ್ರೆನ ತಿಂದ್ಬಿಟ್ಟು ಡಿಶ್ ವಾಷರಲ್ಲಿ ಇಡ್ತಾ ಇಲ್ಲ, ಅದನ್ನು ನೀರಲ್ಲಿ ಕ್ಲೀನ್ ಮಾಡಿ ಜಾಲಿಸಿ ಇಡ್ತಾ ಇರೋದ್ರಿಂದ ಏನು ಕಲೆ ಕೊಳೆ ಆ ಥರ ಏನು ಅದ್ರ ಮೇಲೆ ರೆಸಿಡ್ಯೂ ಇರೋದಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಡಿಶ್ ವಾಷರ್. ನೀವೇ ನೋಡ್ತಾ ಇದ್ದೀರಾ ಹೇಗಿದೆ ಪಾತ್ರೆಗಳ ಶೈನ್ ಅಂತ ಹೇಳ್ಬಿಟ್ಟು. ಒಂದು ಕಲೆ ಇರೋದಿಲ್ಲ, ಜಿಡ್ಡು ಇರೋದಿಲ್ಲ. ನಾನು ಡಿಶ್ ವಾಷರ್ ತೊಗೊಂಡು 4 to 5 years ಆಗ್ತಾ ಬಂತು. ಆಗ ಇದು ಅಷ್ಟೊಂದು ಪಾಪ್ಯುಲರ್ ಇರಲಿಲ್ಲ, ಆದರೆ ಈಗ ಇದು ಎಲ್ಲರೂ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು ಅಕ್ಸೆಪ್ಟೆನ್ಸ್ ಬಂದಿದೆ. ಆಗ ತುಂಬಾ ಕಾಮೆಂಟ್ಸ್ ಬರ್ತಾ ಇತ್ತು ಇದರ ಅಗೇನ್ಸ್ಟ್. ಲೈಕ್ ನಿಮಗೆ ಇರೋದೇ 3 ಜನ, ನಿಮಗೆ ಪಾತ್ರೆ ತೊಳ್ಕೊಳ್ಳೋದಕ್ಕಾಗೋದಿಲ್ವಾ, ಲೈಕ್ ಎನಿಥಿಂಗ್ ಏನೇನಾದರೂ ಮಾತಾಡ್ತಾ ಇದ್ರು. ಬಟ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಡಿಶ್ ವಾಷರ್ ಜಸ್ಟ್ ಲೈಕ್ ಅ ವಾಷಿಂಗ್ ಮಷೀನ್, ಫ್ರಿಡ್ಜ್ ಆರ್ ಅ ಮಿಕ್ಸಿ ಗ್ರೈಂಡರ್. ಇವತ್ತು ರಾಜೇಶ್ ಕೈಯಲ್ಲಿ ಒಂದು ಕೆಲಸ ಮಾಡಿಸ್ತಾ ಇದ್ದೀನಿ. ತುಂಬ ದಿನದಿಂದ ಪೆಂಡಿಂಗ್ ಇದೆ. ಇದು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಲೆಮನ್ ಪ್ಲ್ಯಾಂಟ್ ಟ್ರೀನೇ ಆಗುತ್ತೆ ಹಾಗೆ ಬಿಟ್ಟರೆ, ಅದರಲ್ಲಿ ಮುಳ್ಳುಗಳು ನೋಡಿ ಎಷ್ಟೆಷ್ಟು ಉದ್ದ ಬಂದಿದೆ ಅಂತ. ನನಗೆ ಅಲ್ಲಿ ನೀರು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಬಾಲ್ಕನಿಯಲ್ಲಿ ಒಳಗಡೆ ಹೋಗಿ ಅದ್ರ ಪಕ್ಕದಲ್ಲಿರೋವಂಥದ್ದಕ್ಕೆ ನೀರು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನ ಕೆಳಗಡೆ ಎಲ್ಲಾದರೂ ಹಾಕಿಯಪ್ಪ ಅಂತ ಹೇಳಿದ್ದೆ. ಅಂದರೆ ಅವರೇ ಹೇಳಿದರು ಇದನ್ನು ನಾನು ತೆಗೆದು ಬಿಸಾಕೋದಿಲ್ಲ, ಕೆಳಗಡೆ ನೆಡ್ತೀನಿ ಅಂತ ಹೇಳಿಬಿಟ್ಟು. ಈಗ ಅದು ಕೆಳಗಡೆ ನೆಡ್ತಾ ಇದ್ದೀವಿ. ರೀಸೆಂಟಾಗಿ ಕಾಂಪೌಂಡ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಆವಾಗ ಅಲ್ಲಿ ಗಿಡಗಳೆಲ್ಲ ತುಂಬ ಇತ್ತು, ಅದನ್ನೆಲ್ಲನೂ ತೆಗೆದುಬಿಟ್ಟಿದ್ದಾರೆ, ಕಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಜಾಗ ಇದೆ. ಇದನ್ನು ಹಾಕ್ತೀನಿ ಅಂತ ತೊಗೊಂಡು ಬರ್ತಾ ಇದ್ದಾರೆ ನೋಡಿ. ಅಮ್ಮನಿಗೆ ಹೇಳಿದೆ ಈ ಥರ ಕೆಳಗಡೆ ನೆಡ್ತಾ ಇದ್ದೀವಮ್ಮ ಅಂತ. ಇಲ್ಲಿ ನೆಡಬೇಕಾದ್ರೆ ಫೋನ್ ಬಂದಿತ್ತು. ಅದಕ್ಕೆಲೇ ಇವಾಗ ನೆಟ್ಟರೆ ಅದು ಯಾವಾಗಲೇ ಹಣ್ಣು ಬಿಡೋದು, ಎಷ್ಟು ವರ್ಷ ಬೇಕು ಗೊತ್ತೇನೆ ಅದು ಅಂದರು. ಏನು ಮಾಡೋದಮ್ಮ, ನಾವು ಪ್ಲ್ಯಾಂಟ್ ಪಾಟಲ್ಲಂತೂ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಕಿತ್ತು ಬಿಸಾಕೋಣ ಅಂದರೆ ರಾಜೇಶ್ ಒಪ್ತಾ ಇಲ್ಲ. ಹಾಕೋಣ ಬಿಡು, ಬಂದರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಏನು ಕಳ್ಕೊಳ್ತೀವಿ. ಈಗ ಈ ಗಿಡನ ಇಲ್ಲಿ ನೆಡೋಣ ಅಂತ ಜಾಗ ಹುಡ್ಕಿರೋದು. ಇದು ಕಾರ್ನರಲ್ಲಿದೆ, ಸೊ ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ. ಅಂದರೆ ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಏನು ಥರ ಕಳಿಸಿದ್ರಿ? ಈ ಒಂದು ಹುಳ ಇದೆ, ಅದು ಹುಳ ಯಾವುದು ಅಂತ ಸಾನು ಕೇಳಿದ್ರು. ನನಗೆ ಗೊತ್ತಿಲ್ಲ. ಸೊ ಇದನ್ನು ಜೆಮಿನಿಗೆ ಕೇಳೋಣ. ಜೆಮಿನಾಯ್. The item in the image is a lime swallowtail butterfly caterpillar. It's green with subtle dark marking. ಇದರಲ್ಲಿ ಡಾರ್ಕ್ ಮಾರ್ಕಿಂಗೇ ಇಲ್ಲ, ಎಲ್ಲೋ ಮಧ್ಯ ಇದೆ ಒಂದೊಂದು. It will be eventually spin a cocoon on a branch and transform into a butterfly. ಸಾನು ಇಲ್ಲಿ ನೋಡು ಬಾ, ಇದು ಬಟರ್ಫ್ಲೈ ಆಗೋದು ಕ್ಯಾಟರ್ಪಿಲ್ಲರ್ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಸೇಮ್ ಇದೆ ಅದನ್ನು. ಕ್ಯಾಟರ್ಪಿಲ್ಲರ್ ಅಂತೆ ರಜಾ. ನೋಡಿ ಇಲ್ಲಿ ಎಷ್ಟೊಂದು ಇಮೇಜ್ ಬಂದಿದೆ ಅದರದ್ದು. ನೈಸ್ ಅಲ್ಲ? ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ಇನ್ನೂ ಒಂದು ದಿನ, ಇನ್ನೂ ಒಂದು ಬೇರೆ ಕಾರ್ ನೋಡೋದಕ್ಕೆ ಬಂದಿದ್ದೀವಿ. ಇದು ಒಂದು ಹೈ ರೈಡರ್ ಅಂತ. ಸೊ ಹಿಂದೆ ಕೂತ್ಕೊಳ್ಳೋರಿಗೆ ಹೇಗಿರುತ್ತೆ, 3 ಜನ ಕೂತ್ಕೊಳ್ಬೋದಾ ಅಂತ ನೋಡ್ತಾ ಇದ್ದೀವಿ. 3 ಜನಕ್ಕೆ ಕಂಫರ್ಟೇಬಲಾಗಿ ಆರಾಮಾಗಿ ಅಂತ ಇಲ್ಲ, ಇಲ್ಲಿ ಮಧ್ಯ ಇದು ಬಂದ್ಬಿಡುತ್ತೆ ಆರ್ಮ್ರೆಸ್ಟ್. ಸೊ ಇಲ್ಲಿ ಕಂಫರ್ಟೇಬಲ್ ಇರೋದಿಲ್ಲ, ಮಧ್ಯ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟ. ಬಟ್ ನಮಗೆ ಅಂದರೆ ರೇರ್ಲಿ, ನಮ್ಮ ಪೇರೆಂಟ್ಸ್ ಬಂದಾಗ ಅಥವಾ ಅವ್ರ ಪೇರೆಂಟ್ಸ್ ಬಂದಾಗ ಅಷ್ಟೇ, ಇನ್ನೂ ಯಾರೂ ಕೂತ್ಕೊಳ್ಳೋದಿಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಯೂಸ್ ಮಾಡಬೇಕಂದ್ರೆ ಅವ್ರಿಗೆ ಇಷ್ಟು ದೊಡ್ಡ ಗಾಡಿ ಇದೆ ಆದರೂ 3 ಜನ ಕೂತ್ಕೊಳ್ಳೋಕ್ಕಾಗಲ್ಲ ಹಿಂದೆ ಅಂತ ಅನ್ನಿಸ್ಬೋದು. ಬಟ್ ನಮ್ಮ ಸಾನುಗೆ ಇದು ಆರ್ಮ್ರೆಸ್ಟ್ ಇಷ್ಟ. ಅವಳಿಗೆ ಎಲ್ಲ ಅವಳು ಏನೇನು ಆಟ ಆಡೋದಕ್ಕೆ, ಬರೆಯೋದಕ್ಕೆ ಏನಾದಕ್ಕೂ ಯೂಸ್ ಆಗುತ್ತೆ. ಅವಳು ಹೇಳ್ತಾ ಇದ್ಲು ನನಗೆ ಈ ಥರ ಇರಬೇಕು. ಹೌದಾ? ಆ ಸ್ಪೆಸಿಫಿಕೇಶನ್ ಕೊಟ್ಟೇ ಇಲ್ಲ ಅವಳು, ಬರೀ ಸನ್ರೂಫ್ ಸ್ಪೆಸಿಫಿಕೇಶನ್ ನೋಡಿದಾಗ ಹೇಳಿದ್ಲು. ಅವಳು ಸನ್ರೂಫ್ ಸ್ಪೆಕ್ಸ್ ಮಾತ್ರ ಹೇಳಿರೋದು. ಸಾನುಗೆ ಸನ್ರೂಫ್ ಇರಬೇಕು ಅಷ್ಟೇ. ಇದು ನೋಡು, AC ಇಲ್ಲಿದೆ, ಚಾರ್ಜರು ಇಲ್ಲಿದೆ.
ಡ್ರೈವರ್ ಸೀಟಲ್ಲಿ ಏನೇನೆಲ್ಲ ಇದೆ, ಬಟನ್ಸ್ ಏನಿದೆ, ಫೀಚರ್ಸ್ ಏನೇನಿದೆ ಅಂತ ನೋಡ್ತಾ ಇದ್ದೀನಿ. ನಾನು ಓಡ್ಸೋದನ್ನ ಕಲಿಬೇಕು, ಆದರೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ರಾಜೇಶ್ ಕಲಿಬೋದು, ಎಲ್ಲರೂ ಓಡ್ಸೋದಿಲ್ವಾ ಅಂತಾರೆ, ಬಟ್ ನನಗೆ ಯಾಕೋ ಒಂಥರ ಭಯ. ನಾನು ಕಾರಲ್ಲಿ ಹೋಗಬೇಕಾದ್ರೆ ಪಕ್ಕ ಒಂದು ಗಾಡಿ ಬಂದುಬಿಟ್ರೇ ಭಯ ಆಗುತ್ತೆ. ನಾನೇ ಓಡಿಸ್ಬೇಕಾದ್ರೆ ನನಗೆ ಏನಾಗುತ್ತೆ ಗೊತ್ತಿಲ್ಲ. ನೋಡೋಣ ಇನ್ ಫ್ಯೂಚರ್ ಕಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಬಂದಿದ್ದೀವಿ ಮಹೀಂದ್ರಾಗೆ. ಇಟ್ಸ್ ಅ ಇಂಡಿಯನ್ ಬ್ರ್ಯಾಂಡ್. ಇದರಲ್ಲಿ ಯಾವ್ದ್ಯಾವ್ದು ಇದೆ ಅಂತ ನೋಡ್ತಾ ಇದ್ದೀವಿ. ನಮ್ಮ ಹತ್ರ ಇಷ್ಟು ದಿನ ಇಷ್ಟು ಚಿಕ್ಕದಲ್ವ ಇದ್ದಿದ್ದು, ಸೊ ಯಾವುದು ಏನು ಅಂತ ಕುಲಂಕುಷವಾಗಿ ಎಲ್ಲಾನು ನೋಡಿ ಕೇಳ್ಕೊಳ್ತಾ ಇದ್ದೀವಿ. ಇದು ಕ್ರೇಟಾ. ಲೆದರ್ ಸೀಟ್ ಇದೆ, ಇಂಟೀರಿಯರ್ ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಅಂದರೆ ಒಂದು ಚೂರು ಡಿಫ್ರೆನ್ಸು ಅಷ್ಟೇ ಒಂದೊಂದಕ್ಕೂ. ಕಂಫರ್ಟಬಲ್ ಆಯ್ತಾ? ಹಾಂ, ಚಕ್ಕಳ ಮಟ್ಟ ಹಾಕೊಂಡು ಕೂರಕ್ಕಾಯ್ತಾ? ಆಯಿತು. ಹಿಂದೆ ಕೂತ್ಕೊಳ್ಳೋರ್ಗು ಇದು ಚೂರು ಓಕೆ. ಅಂದರೆ ಯಾಕೆ ಅಂದರೆ ಇದು ಸೀಟ್ ಮೇಲೆ ಕೆಳಗಡೆ ಇಲ್ಲ, ಎಲ್ಲ ಒಂದು ಸಮ ಇದೆ, ಅದಕ್ಕೆ ಆ ಥರ ಅನಿಸಿರ್ಬೋದು. ಸ್ನೇಹಿತರೆ, ಟೈಮ್ ಈಗ 10 ಗಂಟೆ ಆಗ್ತಾಯಿದೆ. ಊಟ ಮುಗಿಸಿದ್ವಿ. ಆಮೇಲೆ ನೆನಪಾಯಿತು ನಾನು ವ್ಲಾಗ್ ಎಂಡೇ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ವ್ಲಾಗನ್ನು ಎಂಡ್ ಮಾಡೋಣ ಅಂದ್ಕೊಂಡೆ. ಅದ್ರ ಮುಂಚೆ ನನ್ನ ಇವತ್ತು ಏನು ಕಾರ್ನ ನೋಡೋಕ್ಕೆ ಹೋಗಿದ್ವೋ ಅದರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ. ಹಾಗೆ ಒಂದು ಕಾಮೆಂಟ್ ಕೂಡ ಬಂದಿತ್ತು, ಅದಕ್ಕೂ ಕೂಡ ಆನ್ಸರ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ನಾವು ಟೆಸ್ಟ್ ಡ್ರೈವ್ ತೊಗೊಂಡಿದ್ವಿ ಟಾಟಾ ಸಿಯರಾ ಮತ್ತು ಟಾಟಾ ಪಂಚ್, ಇಂಡಿಯನ್ ಬ್ರ್ಯಾಂಡ್. ಆಗ ಅದರಲ್ಲಿ ಒಂದು ಕಾಮೆಂಟ್ ಬಂದಿತ್ತು, ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಿಫರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ನಾವು ಇಂಡಿಯನ್ ಬ್ರ್ಯಾಂಡ್ ಎಸ್ಪೆಷಲಿ ಟಾಟಾ ತೊಗೊಳ್ಬೇಕು ಅಂತಾನೆ ನಾವು ಇಷ್ಟು ದಿನ ಕಾದ್ವಿ. ಅಂದರೆ ನಮಗೆ ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಗೊತ್ತಾಯಿತು, ಜನವರಿಯಲ್ಲಿ ಸಿಯರಾ ಲಾಂಚ್ ಆಗುತ್ತೆ ಅಂತ. ನಾವು ನೆಕ್ಸಾನ್ ನೋಡೋದಕ್ಕೆ ಹೋಗಿದ್ವಿ, ನಿಮಗೆ ನೆನಪಿರ್ಬೋದು. ನೆಕ್ಸಾನ್ ನನಗೆ ಅದು SUV ಅಲ್ಲ, ಅದು ಸಬ್ 4 ಮೀಟರ್ಸಲ್ಲಿ ಬರುತ್ತೆ. ಸ್ವಲ್ಪ ಅದು ಒಳಗಡೆಯಿಂದ ನನಗೆ ಸ್ಪೇಷಿಯಸ್ ಅಂತ ಅನ್ನಿಸ್ಲಿಲ್ಲ. ಆ ಥರ ನೋಡಬೇಕಾದ್ರೆ ಅವ್ರು ಹೇಳಿದರು ಸಿಯರಾ ಲಾಂಚ್ ಆಗುತ್ತೆ, ವೆಯ್ಟ್ ಮಾಡಿ, ಅದು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಲಾಂಚ್ ಆದಾಗ ಕೂಡ ಹೋಗಿದ್ವಿ, ಅದರದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆವಾಗ ಟೆಸ್ಟ್ ಡ್ರೈವ್ ಸಿಕ್ಕಿರಲಿಲ್ಲ, ಜಸ್ಟ್ ನೋಡಿ ಬಂದಿದ್ವಿ ಅಷ್ಟೇ. ಸೊ ಈಗ ಟೆಸ್ಟ್ ಡ್ರೈವು ತೊಗೊಂಡ್ವಿ. ಟಾಟಾ ಪಂಚ್ EV ಹೊಸದಾಗಿ ಲಾಂಚ್ ಆಗಿತ್ತು, ಅದರದ್ದು ನೋಡಿದ್ವಿ. ಟಾಟಾ ಸಿಯರಾ ಟೆಸ್ಟ್ ಡ್ರೈವ್ ನೋಡಿದ್ವಿ. ಅದರ ಜೊತೆ ಇನ್ನೂ ಒಂದು ಇಂಡಿಯನ್ ಬ್ರ್ಯಾಂಡ್ ಅಂದರೆ ಮಹೀಂದ್ರಾ. ಸೊ ಮಹೀಂದ್ರಾ ಒಂದು ಸಾರಿ ನೋಡೋಣ. ಅದರಲ್ಲಿ ಕೂಡ ಫಾರ್ಚ್ಯೂನರ್ ಆಗಲಿ ಅಥವಾ XUV 700 ಆಗಲಿ, ಥಾರ್ ಆಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ BE6 ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಸೊ ಅದನ್ನೆಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಹೋಗಿದ್ವಿ. 3XO ಈಸ್ ಅ ಸಬ್ 4 ಮೀಟರ್ಸಲ್ಲಿ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಅಲ್ಲಿ XUV 700 ಬರುತ್ತೆ. ಮೊದಲು XUV 500 ಇತ್ತಂತೆ, ಇಟ್ ವಾಸ್ ಅ SUV, ಬಟ್ ಈಗ 700 ಇದೆ. ಅದೆಲ್ಲ ದೊಡ್ಡದು, ಫಾರ್ಚ್ಯೂನರ್ ಎಲ್ಲನೂ ದೊಡ್ಡದು. ಸೊ ನಮಗೆ ಅದು ಸೂಟ್ ಆಗಲಿಲ್ಲ. ಆ್ಯಂಡ್ EV ತೊಗೊಳೋದಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಾವು EV ಕೂಡ ಯೋಚನೆ ಮಾಡೋ ಹಾಗಿಲ್ಲ ಈಗ. ಅದು ಬಿಟ್ಟರೆ ಇದೆರಡೇ ನಮಗೆ ಇಂಡಿಯನ್ ಬ್ರ್ಯಾಂಡ್ಸ್ ಇರೋದು. ನಾವು ಕೂಡ ಇಂಡಿಯನ್ ಬ್ರ್ಯಾಂಡ್ಸೇ ಪ್ರಿಫರ್ ಮಾಡಬೇಕು ಅಂತ ಇಷ್ಟು ದಿನ ಕಾದು ಟಾಟಾಗೆ ಹೋಗಿದ್ದು. ಸೊ ಅದರ ಜೊತೆ ಈಗ ನಾವು ಸ್ವಲ್ಪ ಬೇರೆ ಬ್ರ್ಯಾಂಡ್ಸ್ ನೋಡ್ತಾ ಇದ್ದೀವಿ. ಜಸ್ಟ್ ಲೈಕ್ ನಮಗೆ ಕಂಪ್ಯಾರಿಸನ್ಗೆ ಈಸಿ ಆಗುತ್ತೆ ಚೂಸ್ ಮಾಡೋದಕ್ಕೆ, ಅದು ಲುಕ್ ವೈಸ್ ಆಗಲಿ ಫೀಚರ್ಸ್ ವೈಸ್ ಆಗಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಬೆಟರು ಅಂತ ಡಿಸೈಡ್ ಮಾಡೋದಕ್ಕೆ. ಸೊ ಇವತ್ತು ಸುಮಾರು ಬ್ರ್ಯಾಂಡ್ಗಳಿಗೂ ಹೋಗಿ ಬಂದ್ವಿ. ಲೈಕ್ ಟೊಯೋಟಾಗೆ ಹೋಗಿದ್ವಿ, ಹೂಂಡಾಯಿಗೆ ಹೋಗಿದ್ವಿ, ಕ್ರೆಟಾ ತುಂಬಾ ಫೇಮಸ್ ಅಲ್ವಾ. ಸೊ ಈ ಥರ ನೋಡಿ ಬಂದಿದ್ದೀವಿ. ನೋಡಿ ಎಲ್ಲ ಆಗಿದೆ. ಈಗ ಡಿಸ್ಕಷನ್ ಶುರು ಆಗುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ, ಎಸ್ಪೆಷಲಿ ಯಾರ್ಯಾರ ಹತ್ರ ಕಾರ್ಸ್ ಇದೆಯೋ ಅವರ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾವು ಕೂಡ ಡೆಸಿಷನ್ ಮಾಡೋಣ ಅಂತ ಇದ್ದೀವಿ. ಸೊ ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ದಿನ. ನೀವು ಹೇಳ್ದಾಗೆ ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಿಫರ್ ಮಾಡಬೇಕು ಅಂತಲೇ ನಾವು ಇಷ್ಟು ದಿನ ಟಾಟಾಗೆ ನೋಡಿದ್ದು, ಕಾದಿದ್ದು ಕೂಡ. ಟೆಸ್ಟ್ ಡ್ರೈವ್ ಸಿಕ್ಕಿಲ್ಲ ಅಂದ್ರೂ ಇಷ್ಟು ದಿನ ಕಾದು ಟೆಸ್ಟ್ ಡ್ರೈವ್ ತಗೊಂಡು ಈಗ ನಾವು ಬೇರೆ ಕಾರ್ಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ಫಸ್ಟ್ ಕಾರ್ ಇದ್ದಿದ್ದು ಕೂಡ ಟಾಟಾನೇ. ಆ್ಯಂಡ್ ನಾವು ಸುಮ್ಮನೆ ಹೋಗ್ಬಿಟ್ಟು
ಯಾವುದೋ ಒಂದು ಕಾರ್ ತೊಗೊಳೋದಕ್ಕೂ ಆಗೋದಿಲ್ಲ. ನಾವು ಏನೇ ಒಂದು ವಸ್ತು ತೊಗೊಂಡ್ರೂ ಅದಕ್ಕೊಂದು ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡ್ಬಿಡ್ತೀವಿ. ನಮ್ಮ ಮೊದಲಿನ ಕಾರ್ ಕೊಡಬೇಕಾದ್ರೆ ಎಷ್ಟು ಕಷ್ಟದಲ್ಲಿ ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತಿದೆ. ಕೊಡೋದಕ್ಕೆ ಮನಸ್ಸಿರಲಿಲ್ಲ. ಅದು ಅಷ್ಟು ಪ್ರಾಬ್ಲಮ್ ಕೊಡ್ತಾಯಿದ್ರು ಕೂಡ ಕೊಡೋದಕ್ಕೆ ಮನಸ್ಸಿರಲಿಲ್ಲ. ಸೊ ನಾವು ಸ್ವಲ್ಪ ದಿನ ಇಟ್ಕೊಂಡು ಕೊಟ್ಬಿಡ್ತೀವಿ, ಮಾರಿಬಿಡ್ತೀವಿ, ಬೇರೆ ತೊಗೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಕಣ್ಮುಚ್ಕೊಂಡು ನಮಗೆ ಯಾವುದೂ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಅಂತ ನಾವು ತೊಗೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಕೆಲವೊಬ್ರಿಗೆ ಇದು ಅನ್ನಿಸ್ಬೋದು, ಏನು ಇವ್ರು ಇಷ್ಟೊಂದು ಹುಡುಕ್ತಿದ್ದಾರೆ ಅಂತ. ಅದು ಕಾರ್ ತೊಗೊಳ್ಳೋವ್ರಿಗೇ ಗೊತ್ತು ಅದು ನಾವು ಎಷ್ಟು ಯೋಚನೆ ಮಾಡಬೇಕಾಗತ್ತೆ ಅಂತ. ಸೊ ನಿಮಗೇನಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಾಮೆಂಟ್ ಮಾಡಿ ಹೇಳಿ, ಸೊ ದಟ್ ಬೇರೆಯವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ನನ್ನ ಕಸಿನ್ ಅವತ್ತು ಸಿಕ್ಕಿದಾಗ ಕೂಡ ಅವಳು ಹಾಗೆ ಹೇಳ್ತಾ ಇದ್ಲು, ಅಯ್ಯೋ ನಾವು ಕಾರ್ ನೋಡಬೇಕಾದ್ರೆ ತುಂಬ ಯೋಚನೆ ಮಾಡಿದ್ವಿ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಹೊಸದಾಗಿ ಲಾಂಚ್ ಆಗಿತ್ತು, ಸೊ ನಾವು ಅದನ್ನು ತೊಗೊಂಡ್ಬಿಟ್ವಿ. ಯಾವುದು ಅಂತ ತುಂಬ ತಲೆ ಕೆಟ್ಟೋಗಿತ್ತು ಅಂತ. ಅದೇ ಥರ ನಮಗೂ ಈಗ ಆ ಥರ ಆಗ್ತಾಯಿದೆ. ಇದೇ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ನಮಗೆ. ಮೊದಲು ನಮಗೆ ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಒಂದು ಬಜೆಟ್ ಇತ್ತು, ಆ ಬಜೆಟಲ್ಲಿ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಂಡ್ಬಿಟ್ಟಿದ್ವಿ. ಆ ಒಂದು ಕಾರ್ ತೊಗೊಂಡ ಮೇಲೆ ಗೊತ್ತಾಗಿದ್ದು ನಮಗೆ ಇದರಲ್ಲಿ ಏನೆಲ್ಲ ನಾವು ನೋಡಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ನಾವೀಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾ ಇದ್ದೀವಿ. ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ ಆದರೂ ಪರವಾಗಿಲ್ಲ, ಒಂದು ಬೆಸ್ಟ್ ಕಾರ್ ತೊಗೊಳ್ಳೋಣ ಅಂತ ಇದ್ದೀವಿ ಸ್ನೇಹಿತರೆ. ಸೊ ನೀವೇನಾದರೂ ಸಜೆಸ್ಟ್ ಮಾಡೋ ಹಾಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ, ನಾವು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ. ಸೊ ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಗುಡ್ ನೈಟ್, ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಇವತ್ತಿನ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.